ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಒಂದು ಸ್ಯಾರಿ ಇದೆ, ತುಂಬ ಓಲ್ಡ್ ಸ್ಯಾರಿ ಇದು, ಅಗೇನ್ ತುಂಬ ಹಳೆ ಸ್ಯಾರಿನೇ ಅಂತ ಹೇಳ್ತೀನಿ. ಮತ್ತು ವರ್ಕ್ ಇದೆ ಅದ್ರ ಜೊತೆಗೆ. ನೋಡಿ, ನಾನು ಈ ಕಾಟನ್ ಲೈನಿಂಗ್ನ ಈಗ ಚೆಸ್ಟ್ಗೆ ಏನು ಬೇಕಾಗಿರೋದು ಪ್ರಿನ್ಸ್ ಕಟ್ನ ನಾನು ಮಾಡಿ ಜೋಡಿಸಿಟ್ಟಿದ್ದೀನಿ. ಪ್ರಿನ್ಸ್ ಕಟ್ಟು ಮತ್ತು ಬೋಟ್ ನೆಕ್ಕು ಮತ್ತು ಫುಲ್ ಲಾಂಗ್ ಸ್ಲೀವ್ಸ್ ನಾನು ಇದಕ್ಕೆ ಕೊಟ್ಬಿಟ್ಟು ನಾನು ಒಂದು ಡಿಸೈನರ್ ಲಾಂಗ್ ಫ್ರಾಕ್ ಗೌನ್ನ ಮತ್ತೆ ಅಗೇನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡ್ದಂಗೆ ಸಾರಿ ನೋಡಿ, ಇವಾಗ ಇದು ಬ್ಯಾಕ್ ಸೈಡ್ದು ಒಂದು ಪೀಸ್, ಏನದು ಟಾಪ್ ಪೀಸ್ ಬ್ಯಾಕ್ ಸೈಡ್ದು ಲೈನಿಂಗ್ ಇಟ್ಟಿರೋದು. ಇದು ಫ್ರಂಟ್ ಸೈಡ್ದು ಪ್ರಿನ್ಸ್ ಕಟ್ದು, ಇದು ಮೂರೂ ಪ್ರಿನ್ಸ್ ಕಟ್ ಬರುತ್ತೆ. ನಿಮಗೂ ಗೊತ್ತಿರುತ್ತೆ, ಟೈಲರ್ ಇದ್ದರೆ ಫ್ರಂಟ್ ಪ್ರಿನ್ಸ್ ಕಟ್ಗೆ 3 ಪೀಸ್ ಬೇಕಾಗುತ್ತೆ, ಬ್ಯಾಕ್ಗೆ ಒಂದೇ ಬೇಕಾಗುತ್ತೆ. ಈ ಥರ ಮತ್ತು ವರ್ಕ್ ಸ್ಯಾರಿ ಇರೋದ್ರಿಂದ ಅದರಲ್ಲಿ ಒಂದು ಲಾಂಗ್ ಒಂದು ಬೀಡ್ಸ್ ಥರ ಎಲ್ಲ ಇದೆ, ಮತ್ತು ಸ್ಟೋನ್ ಥರ ಎಲ್ಲನೂ ಇದೆ. ಸ್ಟಿಚ್ ಮಾಡಬೇಕಾದ್ರೆ ನಾವು ಅದನ್ನು ಮಧ್ಯ ಇರೋ ಒಂದು ಸ್ಟೋನ್ಗಳನ್ನ ನಾವು ತೆಗೆದು, ಮತ್ತು ಸೂಜಿಗೆ ಅಡ್ಡ ಆಗಬಾರ್ದಲ್ವ, ಸೂಜಿ ಮುರಿದೋಗುತ್ತೆ, ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಈ ಫ್ಯಾಬ್ರಿಕ್ ಮೆಟೀರಿಯಲ್ ಸೀರೆನ ಅಂತ ಹೇಳ್ತೀನಿ, ಗೌನ್ನ ಅಂತ ಹೇಳ್ತೀನಿ. ನೋಡಿ, ಇದು ಮತ್ತು 3 ಮೀಟರ್ ಇದು ಪ್ಲೈನ್ ಸ್ಯಾರಿ ಇದೆ, 3 ಮೀಟರ್ ಅದೇ ಸ್ಯಾರಿನೇ, ಬಾರ್ಡ್ರಿಗೆ ಮಾತ್ರ ಸ್ವಲ್ಪ ವರ್ಕ್ ಬಂದಿರೋದು. ಆಮೇಲೆ ಪಲ್ಲುಗೆ ಏನು ವರ್ಕ್ ಬಂದಿದೆ ಅದನ್ನು ನಾನು ಚೆಸ್ಟ್ ಒಂದು ಪೀಸ್ ಏನು ಬರುತ್ತೆ ಪ್ರಿನ್ಸ್ ಕಟ್ದು ಅದಕ್ಕೆ ತೊಗೊಂಡಿದ್ದೀನಿ. ಇದು ಬಾರ್ಡ್ರ್ ಈ ಥರ ಬಂದಿರೋದ್ರಿಂದ ಇದು ವೇಸ್ಟ್ ಆಗೋದು ಬೇಡ ಅಂತ ನಾನು ಅಗೇನ್ ಮತ್ತೆ ಫ್ರಿಲ್ ಕೊಟ್ಬಿಟ್ಟು ನಾನು ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಮತ್ತು ಇದೂ ಅಷ್ಟೇ, ಒಂದು ಜಾರ್ಜೆಟ್, ತುಂಬ ಒಂಥರ ಏನದು ಜಾರೋ ಥರ ಒಂದು ಮೆಟೀರಿಯಲ್ ಇದೆ. ತುಂಬ ಹುಷಾರಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ನೋಡಿ, ಈ ಥರ ಎಲ್ಲ ಟ್ಯೂಬ್ ಬೀಡ್ಸ್ ಬರುತ್ತಲ್ಲ, ಲಾಂಗ್ ಟ್ಯೂಬ್ ಬೀಡ್ಸ್ ಅದೆಲ್ಲ ಬರುತ್ತೆ. ಮಧ್ಯ ನೋಡಿಕೊಂಡು ಸೂಜಿ ಎಲ್ಲ ಮುರಿದಂಗೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಲೈನಿಂಗು 3 ಮೀಟರು ಅದು, ಮತ್ತು ಸ್ಯಾರಿದು ಫ್ರಿಲ್ದು ಅದಕ್ಕೆ ಒಂದು 3 ಮೀಟರ್ ಬೇಕಾಗುತ್ತೆ. ಈ ಥರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂಬ್ರೆಲಾ ಕಟ್ಟಿಂಗ್ ಕೂಡ ನೀವು ಸ್ಟಿಚ್ ಮಾಡ್ಬೋದು ಅಂತಲೂ ಹೇಳ್ತೀನಿ. ಹಾಗೆ ನಾನು ಹೇಳಿದ್ನಲ್ವ, ಅಂದರೆ ಸ್ಯಾರಿಗಳು ಮನೆಯಲ್ಲಿ ಇರೋದ್ರಿಂದ ನಾನು ಇದನ್ನೇ ಇವಾಗ ಸ್ಟಿಚಿಂಗೆಲ್ಲ ತೊಗೊಳ್ತಾ ಇದ್ದೀನಿ, ಈ ಮೆಟೀರಿಯಲ್ಲೇ ಇರಲಿ ಅಂದ್ಬಿಟ್ಟು. ಬ್ಲೌಸ್ಗಳಿಗಿನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಇವಾಗಲೇ ಅಂತ ಕೂಡ ಹೇಳ್ತೀನಿ. ನೋಡಿ, ಇನ್ನೂ ಒಂದು ನೆಕ್ಸ್ಟ್ ಏನಂದರೆ, ಇವಾಗ ಏನದು ಶಾಲ್ದು ಒಂದು ಸ್ಟೈಲ್ ಸ್ಟೇಟ್ಮೆಂಟ್. ಇವಾಗ ವಿಂಟರ್ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ ಬೆಂಗಳೂರಲ್ಲಿ. ನಾನು ಇವಾಗ ಶಾಲ್ದು ಒಂದು ಕುರ್ತಿ ಕೂಡ ಸ್ಟಿಚ್ ಮಾಡಿದ್ದೀನಿ, ನಿಮಗೆ ಗೊತ್ತಿರೋ ಹಾಗೆ ಗ್ರೀನು. ಮತ್ತು ಅದು ವೇಸ್ಟ್ ನೆಕ್ ಪೀಸ್ ಒಂದಿತ್ತು, ಅದು ರೆಡ್ ಕಲರ್ದು ಒಂದು ಚೆಸ್ಟ್ ಮೇಲಿದೆಯಲ್ಲ, ಅದನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಈ ಶಾಲ್ ಮೇಲೆ ಶಾಲು, ಅಂದರೆ ನಾನು ವೇರ್ ಮಾಡಿರೋ ಕುರ್ತಿನೂ ಶಾಲಿಂದ ಮಾಡಿರೋದು. ಮತ್ತು ಇವಾಗ ನಾನು ವೇರ್ ಮಾಡಿರೋ ಕ್ರೀಮ್, ಹಾಫ್ ಕ್ರೀಮ್ ವೈಟ್ ಒಂದು ಏನು ಇದೆಯಲ್ಲ, ಈ ಪಿಂಕು ವೈಟು, ಅದನ್ನು ಶಾಲ್ ಇದೆ. ತುಂಬ ಬ್ಯೂಟಿಫುಲ್ ಆಗಿರೋದು. ನನಗೆ ಶಾಲ್ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಆಮೇಲೆ ನಾನು ರಾಜಸ್ಥಾನ್, ಗುಜರಾತ್ಗೆಲ್ಲ ಹೋದಾಗ ಎಲ್ಲ ತೊಗೊಂಡಿರೋದು ಅಂತ ಕೂಡ ಹೇಳ್ತೀನಿ. ಮತ್ತು ನಮಗೆ ಟ್ರಾವೆಲ್ಗೆಲ್ಲ ಇದೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಇದು ಸ್ಟೈಲ್ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಲ್ಲೋ ನಾವು ಮುನ್ನಾರು, ಊಟಿ ಮತ್ತು ಆ ಥರ ವಿಂಟರ್ ಒಂದು ವೆಕೇಷನಲ್ಲಿ, ಕ್ರಿಸ್ಮಸ್ ವೆಕೇಷನಲ್ಲಿ ನಾವು ಎಲ್ಲಾದ್ರೂ ಹೊರಗಡೆ ಟೂರ್ಗೆ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೋಗಿರ್ತೀವಿ. ಈ ಥರ ಒಳ್ಳೊಳ್ಳೆ ಬ್ಯೂಟಿಫುಲ್ ಆಗಿರೋ ಕುರ್ತೀಸ್ನ ಅದ್ರ ಜೊತೆಗೆ ಸ್ಟೈಲ್ ಸ್ಟೇಟ್ಮೆಂಟ್ ಒಂದು ಜ್ಯುವೆಲ್ರಿ ಇರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇರ್ಬೋದು, ಇಲ್ಲ ಸ್ಟೈಲ್ ಸ್ಟೇಟ್ಮೆಂಟ್ ಒಂದು ಶಾಲ್ಗಳು, ಈ ಥರ ಸ್ವೆಟರ್ಸು, ಇದನ್ನೆಲ್ಲ ವೇರ್ ಮಾಡಿದ್ರೆ ತುಂಬ ಫೋಟೋಗೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಸ್ಟೈಲ್ ಆಗಿರುತ್ತೆ, ಸ್ಟೈಲಿಶ್ ಆಗಿ ಕಾಣಿಸ್ತೀವಿ ಅಂತ ಕೂಡ ಹೇಳ್ತೀನಿ. ನನಗೆ ಈ ಥರದ್ದೆಲ್ಲ ವೇರ್ ಮಾಡೋಕ್ಕೆ ತುಂಬ ಇಷ್ಟ, ತುಂಬ ನನಗೆ ಪ್ಯಾಷನ್ ಇದೆ ಈ ಥರದ್ದೆಲ್ಲನೂ ಅಂತ ಹೇಳ್ತೀನಿ. ಅಂದರೆ ಇದರಲ್ಲಿ ಯಾವುದೂ ನಾನು ಹೊಸದಾಗಿ ಶಾಪ್ಗೆ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ನಾನು ತೊಗೊಂಡು ಬಂದಿಲ್ಲ. ತುಂಬ ಲಕ್ಸುರಿಯಾಗಿ ಏನಿದ್ರಲ್ಲಿ ಏನೂ ಇಲ್ಲ. ನೋಡಿ, ಅದೇ ಇದ್ದದ್ದು ಶಾಲಲ್ಲೇ ಕಟ್ ಮಾಡಿ ನಾನು ಕುರ್ತಿನ ಸ್ಟಿಚ್ ಮಾಡಿದೆ. ಅದಕ್ಕೆ ಒಂದು ಈ ಪೀಸ್ ಒಂದು ರೆಡ್ ಕಲರ್ದೇನಿದೆ ಅದು ಮನೇಲಿದ್ದಿದ್ದು, ಅದನ್ನು ಸ್ಟಿಚ್ ಮಾಡಿದೆ. ವೇಸ್ಟಿಂದನೇ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟಾಪ್ ರೆಡಿ ಆಯಿತು. ಜೀನ್ಸ್ ಮೇಲೆ ಇದನ್ನು ಟಾಪ್ನ ವೇರ್ ಮಾಡ್ಬೋದು. ಆಮೇಲೆ ಪಲಾಜೋ, ಒಂದು ಏನು ಪಲಾಜೋ ಯಾವ ಕಲರ್ ಆದರೂ ನೀವು ಬ್ಲ್ಯಾಕು, ಡಾರ್ಕ್ ಪರ್ಪಲ್ ಕಲರ್ ಕೂಡ, ಇಲ್ಲ ರೆಡ್ ಕಲರು, ಪಿಂಕ್ ಕಲರು ಯಾವುದಾದ್ರೂ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಕಾಂಟ್ರಾಸ್ಟ್ ಕಲರಲ್ಲಿ ದುಪಟ್ಟ, ಆಮೇಲೆ ಪ್ಯಾಂಟು, ಆಮೇಲೆ ಜೀನ್ಸ್ ಮೇಲಂದರೂ ಯಾವ ಟಾಪನ್ನು ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿರುತ್ತೆ ಅದನ್ನು ನೀವು
ಒಂದು ಬಾಟಮ್ ವೇರ್ ಮಾಡ್ಬೋದು ಅಂತ ಹೇಳ್ತೀನಿ. ನಮ್ಮ ಇಶಾನಿ ಕಂಡ್ರೆ ನನಗೆ ಪಂಚಪ್ರಾಣ. ನಮ್ಮ ಮಗು ಥರ ಅವಳು. ಮಗುನೇ ನಮಗೆ ಅದು ಫೀಲ್ ಕೊಡುತ್ತೆ. ಅದು ಏನೋ ಒಂದು ಬೇರೆಯವ್ರಿಗೆ ನಾಯಿ ಮರಿ ಥರ ಕಾಣಿಸ್ಬೋದು. ನಮಗೆ ನಮ್ಮ ಮಗು ಥರನೇ ಅದು ಫೀಲ್ ಕೊಡುತ್ತೆ. ನಾನಿಲ್ಲೇನಾದರೂ ನಾನು ಕೆಲಸ ಮಾಡಬೇಕಾದ್ರೆ ಅಡ್ಡ ಬರ್ತಾನೆ ಇರ್ತಾಳೆ. ನಾನು ಶೂಟಿಂಗ್ ಮಾಡಬೇಕಾದ್ರೆ ನಾನು ವಾಚ್ ಮಾಡೋದು, ನಾನು ಡ್ರೆಸ್ ಹಾಕ್ಕೊಂಡ್ರೆ ನಾನು ವಾಚ್ ಮಾಡೋದು, ನಾನು ಹೊರಗಡೆ ಹೋಗ್ತೀನೇನೋ ಅಂತ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ, ಕರ್ಕೊಂಡು ಹೋಗ್ತಾಳೆ ಅಂತ. ನಾನು 2 ಅವರ್ ಇರಲ್ಲ ಮನೆಯಲ್ಲಿ. ಟೈಲರಿಂಗ್ ಕ್ಲಾಸಿಗೆ ಹೋಗಿರ್ತೀನಿ. ಬಂದಮೇಲೆ ನನಗೆ ಅಷ್ಟು ಪ್ರೀತಿ ಮಾಡ್ತಾಳೆ, ನನಗೆ ಮುದ್ದು ಮಾಡ್ತಾಳೆ, ಅಷ್ಟು ಮಗುಗಿಂತ ಹೆಚ್ಚಾಗಿ ಮುದ್ದು ಮಾಡ್ತಾಳೆ. ಹಾಗಾಗಿನೇ ಇವಳನ್ನ ಕಂಡ್ರೆ ನನಗೆ ತುಂಬ ತುಂಬ ಸ್ಪೆಷಲ್ ಮಗು ಇದು ನಮಗೆ. ಬಾಯಿ ಇಲ್ಲ ಅಷ್ಟೇ, ಮಾತಾಡೋಕ್ಕೆ ಬಾಯಿ ಕೊಟ್ಟಿಲ್ಲ ದೇವರು. ಅದಕ್ಕೆ ಎಲ್ಲನೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಅಗೇನ್ ಕುರ್ತಿ ಬಗ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಖುಷಿ ಇದೆ. ಇಷ್ಟು ಒಳ್ಳೊಳ್ಳೆ ನಾನು ಸ್ಟಿಚಿಂಗ್ನ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಈ ಥರ ಒಂದು ನೆಕ್ನ ನೀವು ಬೇಕು ಅಂದರೆ ಬೋಟ್ ನೆಕ್ ಕೂಡ ಸ್ಟಿಚ್ ಮಾಡ್ಬೋದು. ಆಮೇಲೆ ಇಲ್ಲ ಕಾಲರ್ ನೆಕ್ಕು, ಆಮೇಲೆ ಇನ್ನೂ ಲೆಂತ್ ಬೇಕು ಇದು ಸ್ಲೀವ್ಸ್ ಅಂದರೆ ಆ ಥರದ್ದು ಮಾಡ್ಬೋದು. ಫುಲ್ ಒಂದು ಶಾಲಲ್ಲಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ನೋಡಿ ಅಗೈನ್ ನಾನು ಇನ್ನೊಂದು ಏನದು ನಾನು ಆರೆಂಜ್ ಕಲರ್ ಒಂದು ಇದು ಪಿಂಕ್ ಕಲರ್ ಏನು ನಾನಿವಾಗ ಫ್ರಾಕ್ ಗೌನ್ ಹಾಕಿದ್ದೀನಲ್ಲ, ಅದ್ರ ಜೊತೆಗೆ ಸ್ಟೈಲ್ ಸ್ಟೇಟ್ಮೆಂಟ್ ಇದು ಒಂದು ಶಾಲ್ ನಾನು ಹೇಳಿದ್ನಲ್ವ ಡೆಲ್ಲಿಗೆ ಹೋದಾಗ ತೊಗೊಂಡಿರೋದು. ಈ ಶಾಲ್ನ ಯಾವ ಥರ ನಾವು ಒಂದು ಟ್ರಾವೆಲ್ಗೆ ಹೋಗಿರ್ತೀವಿ, ಒಂದು ಫೋಟೋಗೆ ಸ್ಟೈಲಿಶ್ ಆಗಿ ಯಾವ ಥರ ನಾವು ಒಂದು ಫೋಟೋಗೆ ಗ್ರೂಪ್ ಫೋಟೋ ಜೊತೆಯಲ್ಲಿ ನಾವೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಇಲ್ಲ ಏನೋ ಒಂದು ತಾಜ್ ಮಹಲ್ ಇದೆ, ಏನೋ ಒಂದು ಕುತುಬ್ ಮಿನಾರ್ ಇದೆ, ಏನೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಗಾರ್ಡನ್ ಇದೆ. ಸೊ ಅಲ್ಲಿ ಹೋದಾಗ ಫೋಟೋಗೆ ಯಾವ ಥರ ಈ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಶಾಲ್ನ ಹಾಕೋಬೋದು ಅನ್ನೋದನ್ನು ಕೂಡ ಇದರಲ್ಲಿ ನಾನು ಬೇರೆ ಬೇರೆ ಥರ ಒಂದು ತೋರಿಸಿದ್ದೀನಿ. ಸ್ಟೈಲ್ ಹಾಕ್ಕೊಳ್ಳೋದು ಇದರಲ್ಲಿ ಈ ವ್ಲಾಗಲ್ಲಿ ಅಂತ ಕೂಡ ಹೇಳ್ತೀನಿ. ನೋಡಿ ಒಂದೇ ಶಾಲಲ್ಲಿ ನಾವು ಎಷ್ಟು ಥರ ನಾವು ಎಷ್ಟು ಒಂದು ಇದು ಆಗಿ ಸ್ಟೈಲ್ಗಳ್ನ ಮಾಡಿ ಶಾಲ್ನ ಬ್ಯೂಟಿಫುಲ್ಲಾಗಿ ಒಂದು ಯೂನಿಕ್ಕಾಗಿ ವೇರ್ ಮಾಡ್ಬೋದು ಅಂತ. ಇದೇ ಗೌನ್ ಇದೆ, ಇದೇ ಫ್ರಾಕ್ ಗೌನ್ ಏನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಥಿಂಕ್ ಮಾಡಿ ಏನೋ ಟ್ರಾವೆಲ್ಗೆ ಹೋಗಿದ್ದೀನಿ, ಎಲ್ಲ ಗುಜರಾತ್ಗೋ ಡೆಲ್ಲಿಗೆ ಹೋಗಿದ್ದೀವಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲನೂ. ಸೊ ಈ ಥರ ಎಲ್ಲರೂ ಇದೇ ಥರ ಕೆಲವೊಂದು ಅಂದರೆ ಬೇರೆ ಬೇರೆ ಕಲರ್ದು ಬೇರೆ ಬೇರೆ ಪ್ಯಾಟರ್ನ್ ಗೌನ್ ಹಾಕ್ಕೊಂಡು ಈ ಥರ ಶಾಲ್ ಚಳಿಗೆ ಈ ಥರ ಶಾಲ್ನ ವೇರ್ ಮಾಡಿದಾಗ ಬ್ಯೂಟಿಫುಲ್ ಆಗಿರೋ ಲುಕ್ ಕೊಡುತ್ತೆ. ಈವನ್ ಮೈ ಕೂಡ ಬೆಚ್ಚಗಿರುತ್ತೆ, ಆಮೇಲೆ ನಮಗೆ ಕೋಲ್ಡ್ನೂ ಆಗಲ್ಲ, ಮತ್ತು ಅದ್ರ ಜೊತೆಗೆ ಸ್ಟೈಲಿಶ್ ಆಗಿರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಒಂದು ಶಾಲಲ್ಲಿ. ನಾನು ಈ ಥರ ಒಂದು ಸ್ಟೇಟ್ಮೆಂಟ್ ಸ್ಟೈಲ್ಗಳ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ತೀನಿ. ಮಧ್ಯದಲ್ಲಿ ಒಂದು ಪಿನ್ ಹಾಕಿದ್ದೀನಿ ಅಷ್ಟೇ, ಏನೂ ಇಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಇದನ್ನು ಮೇಲ್ಗಡೆ ಸುಮ್ಮನೆ ಹೊದ್ಕೊಂಡ್ಬಿಟ್ಟು ಶಾಲ್ನ ಮಧ್ಯದಲ್ಲಿ ಏನು ಅಲ್ಲಿ ಒಂದು ಸಾರಿ ಪಿನ್ ಬರುತ್ತಲ್ಲ, ಈ ಸ್ಟೋನ್ ಇರೋ ಪಿನ್ಸ್ ಎಲ್ಲ ಬರುತ್ತಲ್ಲ ಸಾರಿ ಪಿನ್ಸು, ಅದನ್ನು ನಾನು ಅಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಚ್ಚಗೆ ಕೂಡ ಇರುತ್ತೆ. ತುಂಬ ಗಾಳಿ ಇದೆ ಅಂದ್ಕೊಳ್ಳಿ, ತುಂಬ ಮುನ್ನಾರು ಊಟಿ ಆ ಕಡೆ ಹೋಗಿದ್ದೀವಿ. ಸೊ ಈ ಥರ ಗೌನ್ ಹಾಕ್ಕೊಂಡು ಓಡಾಡಿಕೊಂಡು ಶೂಟಿಂಗ್ ಮಾಡಿ ರೀಲ್ಸ್ ಮಾಡಿ ಆಮೇಲೆ ಫೋಟೋ ಎಲ್ಲನೂ ಫೋಟೋ ಸೆಷನ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ಯಾಮಿಲಿ ಹಸ್ಬೆಂಡು ಮಕ್ಕಳ ಜೊತೆ ಅಂತ ಹೇಳ್ತೀನಿ. ತುಂಬ ಎಂಜಾಯ್ ಮಾಡ್ಬೋದು ಟ್ರಾವೆಲೆಲ್ಲನೂ. ಇದೇ ಸಾಡಿ ಪಿನ್ನಲ್ಲಿ ನಾನು ಅಷ್ಟೇ ಹಾಕಿರೋದು ನೋಡಿ. ಸೊ ಇದರಲ್ಲೂ ಅಷ್ಟೇ ನನ್ನ ಹತ್ರ ಇರೋ ಒಂದು ಶಾಲೆ ಅದನ್ನು ಹೇಳ್ತೀನಿ. ನಾನೇನು ಪರ್ಚೇಸ್ ಮಾಡಿಲ್ಲ ರೀ, ಮತ್ತು ಗೌನು ನಾನೇನು ಪರ್ಚೇಸ್ ಮಾಡಿಲ್ಲ. ಹಳೆ ಸ್ಯಾರಿನಲ್ಲಿನೇ ನಾನು ಸ್ಟಿಚ್ ಮಾಡಿ ಹೊಲಿದಿರೋದು. ನೋಡಿ ಇದು ಅದನ್ನೇ ಶಾಲು ಆವಾಗಲೇ ನಾನು ವೇರ್ ಮಾಡಿರೋದೆ. ಇದನ್ನು ಅಷ್ಟೇ ಈ ಥರ ಹಾಕ್ಬಿಟ್ಟು ಮಧ್ಯದಲ್ಲಿ ಸೊಂಟಕ್ಕೆ ಒಂದು ಬೆಲ್ಟ್ ಏನೋ ಒಂದು ಯೂನಿಕ್ ಆಗಿರೋ ಬೆಲ್ಟ್ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಬೆಲ್ಟ್ಸ್ ಎಲ್ಲ ಬರುತ್ತೆ. ಸೊ ಅದನ್ನು ಒಂದು ಸ್ಟೈಲಿಶ್ ಆಗಿರೋ ಬೆಲ್ಟ್ನ ಅಲ್ಲಿ ವೇರ್ ಮಾಡಿದ್ರೆ ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಲುಕ್ ಕೊಡುತ್ತೆ ಡ್ರೆಸ್ಗೆ ಗೌನ್ಗೆ ಅಂತ ಕೂಡ ಹೇಳ್ತೀನಿ. ಆಮೇಲೆ ಟ್ರಾವೆಲ್ಗೆ ಎಲ್ಲ ನಾವು ಲಾಂಗ್ ಜರ್ನಿ ಒಂದು 5 ಡೇಸ್ 6 ಡೇಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಹೋದಾಗ ಯಾವತ್ತೂ ತುಂಬ ಕಾಸ್ಟ್ಲಿ ಜ್ಯುವೆಲ್ರಿ ಎಲ್ಲನೂ ಹಾಕ್ಕೊಳ್ಬಾರ್ದು. ಆದಷ್ಟು ಸಿಲ್ವರ್ ಜ್ಯುವೆಲ್ರಿ ಇಲ್ಲ ಯಾವುದು ಏನದು ಸಿಲ್ವರ್ ಜ್ಯುವೆಲ್ರಿ, ಅದು ಬಿಟ್ಟರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಇಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಚಂಕ್ ಜ್ಯುವೆಲ್ರಿ ಎಲ್ಲನೂ ಬರುತ್ತಲ್ಲ, ಆ ಥರದ್ದು ವೇರ್ ಮಾಡೋದು, ಪರ್ಲ್ಗಳ್ದು ವೇರ್ ಮಾಡೋದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಟ್ರಾವೆಲ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಮಾಂಗಲ್ಯ ಚೈನು ಕೂಡ ಈವನ್ ವೇರ್ ಮಾಡಬಾರ್ದು. ಸಿಂಪಲ್ ಆಗಿರೋದು ಯಾವುದೋ ಕರಿಮಣಿದು ಇರೋದನ್ನು ವೇರ್ ಮಾಡಿ ಟ್ರಾವೆಲ್ಗೆಲ್ಲನೂ ಹೋಗಬೇಕು. ಬ್ಯಾಂಗಲ್ಸ್ ದಪ್ಪ ದಪ್ಪ ಬ್ಯಾಂಗಲ್ಸು, ಉಂಗುರಗಳು, ಇಯರಿಂಗ್ಸು ಇದೆಲ್ಲನೂ ಹಾಕಬಾರ್ದು.
ಇಯರಿಂಗ್ಸ್ ಹಾಕೊಂಡ್ರೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಸ್ಟಡ್ ಇರೋದು ಹಾಕೊಂಡ್ರೆ ಓಕೆ. ಕೆಲವೊಬ್ಬರಿಗೆ ಆರ್ಟಿಫಿಷಿಯಲ್ ಎಲ್ಲ ಇಯರಿಂಗ್ಸು ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಕಿವಿಗೆ. ಅದಕ್ಕೆ ಒಂದು 3-4 ಗ್ರಾಮದ್ದು ಏನಾದರೂ ಸ್ಟಡ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನೋಡಿ ಇದೂ ಅದೇ ಒಂದು ಶಾಲ್, ದುಪಟ್ಟ ಅಲ್ಲ ಇದು, ಸಾರಿ ಉಲನ್ ಶಾಲು. ವಾಮ್ ಆಗಿರೋದಕ್ಕೆ ನೋಡಿ ಇದೂ ಚೆನ್ನಾಗಿರುತ್ತೆ, ಸ್ಟೈಲಿಶ್ ಆಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬ ಖುಷಿಯಾಗಿದೆ ಈ ಥರ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ. ಆಮೇಲೆ ಸ್ಯಾರೀಸ್ ಕೂಡ ಇದೆ ನನ್ನ ಹತ್ರ, ತುಂಬ ಕಲೆಕ್ಷನ್ಸು, ಬ್ಲೌಸ್ ಎಲ್ಲನೂ ಇದೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ನನಗೆ ಹೇಳಿದ್ನಲ್ವ ಕ್ಲಾಸಿಂದ ಆಮೇಲೆ ಈ ಥರದ್ದು ಇವಾಗ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂದಾಗ ನಾನು ಏನು ಸ್ಟಿಚ್ ಮಾಡ್ತಾ ಇದ್ದೀನಿ, ಹೇಗೆ ನಾನು ಸ್ಟೈಲಿಶ್ ಆಗಿ ಎಲ್ಲರೂ ನೀವು ಕೂಡ ಕಾಣ್ಬೋದು, ಯಾವ ಥರ ಒಂದು ವೇರ್ ಮಾಡ್ಬೋದು ಅದನ್ನು ನಿಮಗೆ ನಾನು ಒಂದು ತಿಳಿಸ್ಕೊಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇದರಲ್ಲಿ ಜಾಸ್ತಿ ದುಡ್ಡು ಖರ್ಚು ಅಂತೂ ನಾನು ಮಾಡಿಲ್ಲ. ತುಂಬ ಲಕ್ಸುರಿಯಾಗಿ ನಾನೇನು ದೊಡ್ಡ ದೊಡ್ಡ ಮಾಲ್ಗೆ ಹೋಗಿ ಸಿಕ್ಕಾಬಟ್ಟೆ ಒಂದು 3,000-4,000 ಕೊಟ್ಟು ಯಾವ ಗೌನು ತೊಗೊಂಡು ಬಂದಿಲ್ಲ, ಏನೂ ಇಲ್ಲ ಅಲ್ವಾ. ಯಾಕೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಈ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಈ ಸ್ಟೈಲು ಹೇಳಿ ನೀವೇನೆ. ಇದು ಫ್ರೈಡೇ, ಶುಕ್ರವಾರ ಮಧ್ಯಾಹ್ನ 3:45 ಅಂದರೆ 3:45 ಆಗಿದೆ. ನಾನು 2:45ಗೆ ಸರಿಯಾಗಿ ಮನೆಗೆ ಬಂದೆ. ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ನಾನು ನೋಟ್ಸ್ ನೋಡಿಕೊಂಡು ಮತ್ತು ಏನು ಹೇಳ್ಕೊಟ್ರು ಇವತ್ತು ಅಂತ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು 1 ಅವರ್ ಹಾಗೆ ಹೀಗೆ ಹೊರಟೋಯ್ತು. ಆಮೇಲೆ ಊಟ ಮಾಡಿದ್ವಿ. ಆಮೇಲೆ ಪೂಜೆ ನೋಡಿ, ಶುಕ್ರವಾರದ್ದು ಒಂದು ಪೂಜೆ ಗ್ಲಿಮ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟ ಆಯಿತು. ಅದನ್ನೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ನಾವು ಹೊಸ ಬಟ್ಟೆಗಳು ಅಂದರೆ ಸ್ಟಿಚ್ಚಿಂಗಿಗೆ ಒಂದು ಟೈಲರಿಂಗ್ ಕ್ಲಾಸಿಗೆ ಸೇರಿಕೊಂಡಾಗ ತರ್ತೀವಿ. ಓಕೆ, ಡೈಲಿ 2 ದಿವಸಕ್ಕೆ ಒಂದಾದರೂ ಒಂದು ಹೊಸ ಬಟ್ಟೆಗಳು ಅಂತ ಬೇಕೇ ಬೇಕಾಗತ್ತೆ. ಆಲ್ರೆಡಿ ಕೂಡ ನಾವು ಕ್ಲಾಸಿಗೆ ಪೇ ಮಾಡಿರ್ತೀವಿ, ಇಲ್ಲ ಒಂದು ಸ್ಟಿಚಿಂಗ್ ಮಷಿನ್ನ ತೊಗೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ತುಂಬಾ ಬರ್ಡನ್ ಆಗಬಾರ್ದು ಅಂದಾಗ ಕೂಡ ಒಂದು ಗೃಹಿಣಿಯ ಒಂದು ಐಡಿಯಾಗಳು ಯಾವ ಥರ ಹೋಗ್ಬೋದು, ಯಾವ ಥರ ಹೋಗುತ್ತೆ ಅಂತ ಹೇಳ್ತೀನಿ. ನಾನೇ ಇವಾಗ ಒಂದು ಯೋಚನೆ ಮಾಡಿದೆ. ನನ್ನ ಹತ್ರ ಬೇಕಾದಷ್ಟು ಸೀರೆಗಳಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು. ನಾನು ಹೊಸ ಸೀರೆನೇ ಅದು ಬರೀ ಹೊರಗಡೆ ಮಾತ್ರ ಎಲ್ಲಾದರೂ ಯಾರ್ದಾದ್ರೂ ಮನೆಗೆ ಹೋದರೆ, ಇನ್ವಿಟೇಷನ್ಗೆ ಹೋದರೆ ಮತ್ತು ಟೆಂಪಲ್ಗೆ ಹೋದರೆ ಮಾತ್ರ ಉಟ್ಕೊಂಡು ಹೋಗ್ತಾ ಇದ್ದಿದ್ದು ಸೀರೆಗಳು. ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡಬೇಕು. ಇನ್ಮೇಲೆ ಇನ್ನೊಂದೇನೆಂದರೆ, ಅಷ್ಟು ಬೇಗ ಇನ್ನೊಬ್ಬರಿಗೆ ಕೊಡೋದಕ್ಕೂ ಮನಸ್ಸು ಬರಲ್ಲ. ತುಂಬ ಒಳ್ಳೊಳ್ಳೆ ಕಾಸ್ಟ್ಲಿ ಸೀರೆಗಳು. ಮತ್ತು ಇವಾಗ ಅದೇ ಥರ ನಾವು ಮೆಟೀರಿಯಲ್ ತೊಗೊಳ್ಬೇಕು ಗೌನ್ ಹೊಲಿಯೋಕ್ಕೆ ಅಂದಾಗ ತುಂಬ ಕಾಸ್ಟ್ಲಿ ಆಗುತ್ತೆ ಸೀರೆಗಳೆಲ್ಲನೂ. ಅದನ್ಯಾಕೆ ಆ ಥರ ಮಾಡಬೇಕು. ಇರೋ ಒಂದು ಒಳ್ಳೊಳ್ಳೆ ಬಟ್ಟೆಗಳ್ನ, ಸೀರೆಗಳ್ನ, ಈ ಥರದ್ದೆಲ್ಲನೂ ಒಂದು ಕುರ್ತಾ, ಟಾಪು ಮತ್ತು ಗೌನು, ಲೆಹೆಂಗಾ ಇದನ್ನು ನಾವು ಮನೆಯಲ್ಲಿರೋ ಬಟ್ಟೆಗಳಿಂದನೇ ಹೊಲ್ಕೋಬೋದು, ಸ್ಟಿಚ್ ಮಾಡ್ಕೊಳ್ಬಹುದು. ಇದು ಒಂದು ಟ್ಯಾಲೆಂಟ್ ಅಂತಲೂ ಕೂಡ ಹೇಳ್ತೀನಿ. ಬೇರೆಯವ್ರಿಗೂ ಇದರಿಂದ ಇನ್ಸ್ಪಿರೇಷನ್ ಆಗುತ್ತೆ. ಇದನ್ನೆಲ್ಲನೂ ಬೇರೆಯವರು ಕೂಡ ಒಂದು ಪ್ರಾಕ್ಟಿಕಲ್ ಒಂದು ಪ್ರಯೋಗ ಕೂಡ ಮಾಡ್ಬೋದು. ಲೈಕ್ ಇವಾಗ ಶಾಲಿಂದ ಯಾರೂ ಮೇ ಬಿ ಸ್ಟಿಚ್ ಮಾಡಿಲ್ಲ, ಶಾಲಿಂದ ನಾನು ಟಾಪ್ನ ಸ್ಟಿಚ್ ಮಾಡಿದ್ದೀನಿ, ಹೊಲಿದಿದ್ದೀನಿ. ಶಾಲ್ ಏನಿರುತ್ತೆ ಅದರಿಂದ ನಾನು ಟಾಪ್ನ ಹೊಲಿದಿದ್ದೀನಿ. ಏನಕ್ಕೆ ಅಂದರೆ, ಈ ಚಳಿಗಾಲದಲ್ಲಿ ನನಗೆ ಬೇಕು, ನನಗೆ ತಡ್ಕೊಳಕ್ಕಾಗಲ್ಲ. ಬೆಂಗಳೂರು ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ನೋಡಿ, ಈ ಥರ ಇದೆ, ಮಳೆ ಇರುತ್ತೆ, ಚಳಿನೂ ಇರುತ್ತೆ. ಹೀಗಾಗಿ ನನಗೆ ತಡ್ಕೊಳಕ್ಕಾಗಲ್ಲ, ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನು ಈವ್ನಿಂಗ್ ಆಯಿತು, ಮಾರ್ನಿಂಗ್ ಆಯಿತು, ಒಂದು ಸ್ವೆಟರು, ಶಾಲು ಈ ಥರದ್ದೆಲ್ಲ ವೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ಲಾಸಿಗೆ ಹೋಗೋದಕ್ಕೂ ಆಗುತ್ತೆ, ಚೆನ್ನಾಗಿರುತ್ತೆ ಕ್ಲಾಸಿಗೆ ಹೋದ್ರೂ ಅಂತ. ಟೋಪಿ ಹಾಕೊಂಡಿದ್ದಾಳೆ ಚಿನ್ನು. ಇಶಾನಿ ಹಾಯ್ ಕಳ್ಳಿ, ಟೋಪಿ ಹಾಕ್ಕೊಂಡಿದ್ಯಾ? ಟೋಪಿ ಹಾಕ್ಕೊಂಡಿದ್ಯಾ ಇಶಾನಿ ಟಾಟಾ ಹೋಗೋಣ, ದುರ್ಡುರ್ ಕಿಕ್ಕಿ ಹೋಗೋಣ, ಬಾ ಹೋಗೋಣ, ಕಿಕ್ಕಿ ಹೋಗೋಣ ಬಾ. ಹೇಯ್ ಇಶಾನಿ ಕಳ್ಳಿ ಟೋಪಿ ಹಾಕ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್, ಟೋಪಿ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ ಅಜ್ಜಮ್ಮ. ಬಂಗಾರ ಖುಷಿ, ಅದು ನಮ್ಮ ಬಂಗಾರ ಖುಷಿ.
ಟೋಪಿ ಹಾಕ್ಕೊಂಡಿದೆ, ಟೋಪಿ ಮಿಣಿ ಮಿಣಿ ಚಿಣಿಮಿಣಿ ಚಿಣಿಮಿಣಿ ಟೋಪಿ ಹಾಕ್ಕೊಂಡಿದೆ, ಚಿಣಿಮಿಣಿ ಟೋಪಿ ಚಿಣಿಮಿಣಿ. ಕಾಶ್ಮೀರಿಂದ ತಂದಿದ್ದೀನಿ ಪುಟ್ಟಿ ನಿಂಗೆ ನಾನು. ಕಾಶ್ಮೀರಿಂದ ತಂದಿದ್ದೀನಿ. ಚಿನ್ನು ಬಂಗಾರಿ, ನಿದ್ದೆನ ಎಲ್ಲೋಯ್ತು? ಕಣ್ಣು ನಿದ್ದೆ. ಹೋಯ್ತು ಮಲಕು. ಹೊರಗಡೆ ಹೋಗ್ಬೇಕಾ ಹೊರಗೆ ಹೋಗ್ಬೇಕಾ ಸುತ್ತಕ್ಕೆ? ಟಾಟಾ ಡುಡ್ರು ಕಿಕ್ಕಿ ಹೋಗ್ಬೇಕಾ? ಕಿಕ್ಕಿ ಹೋಗ್ಬೇಕಾ? ಬಿಟ್ಟು ಹೋದ್ರಾ ನಿನ್ನ ಬಿಟ್ಟು ಹೋದ್ರಾ? ಕರ್ಕೊಂಡು ಹೋಗಿಲ್ಲ, ಬಿಟ್ಟು ಹೋದ್ರು. ಯಾರು ಬಿಟ್ಟು ಹೋದ್ರು? ಯಾರು ಹೇಳು? ಯಾರು ಬಿಟ್ಟು ಹೋದ್ರು ನಿನ್ನ? ಹೋಗ್ಬೇಕಾ? ಟಾಟಾ ಹೋಗ್ಬೇಕಾ? ಕೀಕಿ ಗಾಡಿ ಹೋಗ್ಬೇಕಾ? ಹೌದಾ? ಹೋಗೋಣವಾ? ಕೀಕಿ ಹೋಗೋಣವಾ? ಏನು ಬಾಗಿಲು ಹಾಕಿದ್ಯಾ? ಬಾಗಿಲು ಹಾಕೊಂಡು ಹೋದ್ರಾ? ನೀನು ಬಿಟ್ಬಿಟ್ಟು ಕೀ ಹಾಕೊಂಡು ಹೋದ್ರಾ? ಕೀ ಹಾಕೊಂಡು ಹೋದ್ರಾ ಚಿನ್ನ? ಹೌದಾ? ಬಾ ಚಿನ್ನ, ಬಾ ಇಲ್ಲಿ ಬಾ ಆಮೇಲೆ ಹೋಗೋಣ. ಬಾ ಬೇಜಾರು ಮಾಡ್ಕೋಬೇಡ, ಬಾ ಕರ್ಕೊಂಡು ಹೋಗ್ತೀನಿ. ಬಾ ಇಲ್ಲಿ ಬಾ ಹೋಗೋಣ. ಬಾ ಆಮೇಲೆ ಬಾ. ಏನು ಹೋಗ್ಬೇಕಾ? ಈಗಿಂದೀಗಲೇ ಹೋಗ್ಬೇಕಾ? ಬಾಗಿಲು ಹಾಕೊಂಡು ಹೋಗಿದಾರಂತೆ, ಬೇಜಾರಾ? ಬಾಗಿಲು ತೆಗಿಬೇಕಾ ನಿಂಗೆ? ತೆಗಿತೀನಿ. ಅವಳಿಗೆ ಇವಾಗ ಬಾಗಿಲು ತೆಗಿಬೇಕು, ಹೊರಗಡೆ ಸುತ್ತಾಡ್ಸಕ್ಕೆ ಹೋಗಬೇಕು. ಏನಾದರೂ ಒಂದು ಐಟಮ್ ತೊಗೊಂಬರಕ್ಕೆ ಹೋಗಂಗಿಲ್ಲ. ನೋಡಿ ಹೆಂಗೆ ಅವಳಿಗೆ ಟೆನ್ಷನ್. ಎಲ್ಲೋದ್ರು ಅಂತ ಹುಡ್ಕಕ್ಕೆ ಹೋಗ್ತಾಳೆ ಇವಾಗ. ಎಲ್ಲಿ ಬಿಟ್ಟು ಹೋದ್ರು ನನ್ನ ಹುಡುಕ್ತಾ ಇರೋದು. ನಮ್ಮ ಮನೆಯವ್ರು ಬಿಟ್ಟು ಹೋದ್ರಲ್ಲ ಹಾಲು ಬ್ರೆಡ್ ತೊಗೊಂಬರೋದಕ್ಕೆ. ನೋಡಿ ಹೆಂಗೆ ಕುತ್ಕೊತಾಳೆ, ನೋಡಿ ಗಲಾಟೆ, ನೋಡಿ ಜಗಳ ನೋಡಿ ಅವಳದು ಹೆಂಗೆ ಜಗಳ ಮಾಡ್ತಾಳೆ ಅಂತ. ಏನು ಹೋಗ್ಬೇಕಾ ನೀನು? ಎಲ್ಲಿ ಹೋಗ್ತೀಯಾ? ಬಂದಿಲ್ವಾ ಇನ್ನೂ? ನೋಡ್ತಾ ಇದೆಯಾ ಬರ್ತಾ ಇದ್ದಾರೋ ಇಲ್ವೋ ಅಂತ ಅಲ್ಲಿ ಮೆಟ್ಲ ಹತ್ರ? ಏನಾಯ್ತು? ಏನು ಬೇಕು? ಟಾಟಾ ಹೋಗ್ಬೇಕಾ? ಕೀಕಿ ಹೋಗ್ಬೇಕಾ? ಕೀಕಿ ಹೋಗ್ಬೇಕಾ? ಗಾಡಿ ಎಲ್ಲಿದೆ? ಗಾಡಿ ಎಲ್ಲಿದೆ?